ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಹೋಗಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಹಾಕಿದ್ರೆ ಹೇಳಿ ಸರ್. ಹೌದು, ಏನೈತ್ರಿ ಸರ್ ಮಾಡಲ್ ಗಾಡಿ? ಅದು 2009 ಸರ್. ಇದು 2009 ಮಾಡಲ್ ಐತ್ರೆ? 2009. ಹೌದು. ಓಕೆ. ಓನರ್ ಎಷ್ಟಾಗಿದ್ರೆ ತಾವು ಗಾಡಿಗೆ? 4 ಓನರ್ಸು. 4 ಓನರ್ ಆಗಿದ್ರೆ ಗಾಡಿ ತೊಗೊಳೋರು ನಿಮ್ಮದು 500 ಆಗ್ತಾರೆ ರೀ? ಹೌದು ಹೌದು ಓಕೆ. ಇಲ್ಲಿ ತನಕ ಕಿಲೋಮೀಟ್ರ್ ಎಲ್ಲ ಎಷ್ಟು ಓಡಿಸಿರಿ ಸರ್? ಒಂದು 80,000 ಚಿಲ್ಲರ ಆಗಿದೆ ಸರ್. ಅದು 80,000 ಚಿಲ್ಲರ ಓಡಿರೋದು ಜನ ರನ್ನಿಂಗ್ ಓಡೈತ್ರಿ, ಅಂದರೆ ಮೀಟ್ರ್ ಚಲ್ತಿನೇ ಐತ್ರಿ ಇಲ್ಲಿ ತನಕ? ಹೌದು ಹೌದು, ಚಾಲ್ತಿ ಇದೆ. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜ್ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಇಟ್ಟಿದ್ದೀರಿ? ಸರ್ ಅದು ಮುಂದ್ಗಡೆದು ಒಂದು 90%, ಹಾಂ ಹಿಂದ್ಗಡೆದೊಂದು 80% ಇದೆ ಸರ್. ಹಾಂ. ಸ್ಟೆಪ್ನಿ ಒಂದು? ಸ್ಟೆಪ್ನಿ ಅದೇ ಒಂದು 80% ಇದೆ. ಓಕೆ ಸರ್. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರ್ತಾವೆ, ಸ್ಮೂತಿಯಾಗಿ ಇಟ್ಕೊಂಡಿದ್ದೀರಾ ಹೆಂಗೆ? ಸರ್ ಅದು ಇಂಜನ್ ಸೂಪರ್ ಇದೆ. ಹಾಂ. ಆಮೇಲೆ ಬಾಡಿ ಲೈನು ಅದೇ ಹಳೆ ಗಾಡಿ ಅಂದರೆ ಮೈನರ್ ಚಿಲ್ಲರ ಪಲ್ಲರ ಇದ್ದಿದ್ದೆ ಅದು. ಹೌದು. ಬಟ್ ಚೆನ್ನಾಗಿದೆ, ನನ್ನ ಕೈನಲ್ಲಿ ಚೆನ್ನಾಗಿದೆ. ಓಕೆ. ಇವಾಗ ಇಂಜನ್ನು ಅಂದರೆ ಮೆಕ್ಯಾನಿಕಲ್ ಕೆಲಸ ಆಗಿಲ್ಲಲ್ಲ ರೀ ಏನು? ಏನೂ ಇಲ್ಲ, ಏನೂ ಇಲ್ಲ. ಸಿವಿಲ್ ಇಂಜನ್ ಇರೋದು ಇಲ್ಲಿ ತನಕ? ಸೀಲ್ಡ್ ಇಂಜನ್ ಇದೆ. MP5 ಇಂಜನ್ ಇಲ್ಲ ಇದು? ಇದು ಕಾರ್ಬೇಟ್ರ್ ಇಂಜಿನ್. ಕಾರ್ಬೋರೇಟರ್ ಇಂಜನ್ ಐತ್ರಿ? ಹೌದು. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು ಅಂದ್ರೆ ಸಣ್ಣ ಪುಟ್ಟ ಮೈನರ್ ಕೆಲಸ ಇದೆ ಅಂತಂದ್ರೆ ಅದಂತೂ ಇದ್ದೇ ಇರುತ್ತೆ. ಅಂದರೆ ಟಚ್ ಅಪ್ ಅದು ಇದು ಮೈನರ್ ಆಗಿದೆ ಸರ್. ಹಾಂ. ಟಚ್ ಅಪ್ ಮೈನರ್ ಆಗಿದ್ದಲ್ಲಿ ಎಲ್ಲ ತಾವು ಪಾಲಿಶ್ ಮಾಡಿಸಿ ರೀಪೇಂಟ್ ಮಾಡಿದ್ದೀರಾ? ಹೌದು ಹೌದು. ಓಕೆ. ಮೇಜರಾಗಿ ಏನೂ ಸಿಗೋಂಥದ್ದು ಇಲ್ಲ ಇಲ್ಲಿ? ಇಲ್ಲ ಇಲ್ಲ ಇಲ್ಲ. ಓಕೆ. 5 ಸೀಟ್ರ್ ಐತ್ರಿ ಸರ್? 7+1 8 ಸೀಟ್ರ್ ಇದು? ಇದು 5 ಸೀಟರ್ ಸರ್. ಓಕೆ. LPG CNG ಏನಾದರೂ ಫಿಟ್ನೆಸ್ ಮಾಡಿಸಿದ್ರಾ? ಫ್ಯೂಲ್ ಪೆಟ್ರೋಲ್ ಅಷ್ಟೇನಾ? ಎರಡೂ ಇದೆ ಸರ್. ಪೆಟ್ರೋಲ್ ವಿತ್ LPG ಎರಡೂ ಇದೆ. ಎರಡೂ ಐತ್ರಿ? ಅದು ಕಂಪ್ನಿ ಫಿಟ್ಟೆಡ್. ಓಕೆ. ಕ್ಯಾರಿಯರು ಬಂಪರು ಏನಾದರೂ ಮಾಡಿಸಿದ್ರಾ ಫಿಟ್ನೆಸ್? ಬಂಪರ್ ಇದೆ ಫ್ರಂಟು, ಕ್ಯಾರಿಯರ್ ಇಲ್ಲ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು ಗಾಡಿಗೆ? ಹೊಸ FC, ಹೊಸ ಇನ್ಸೂರೆನ್ಸ್ ಎರಡು ಕೂಡ ಫ್ರೆಶಲ್ಲಿ ಸಿಗುವಂಥದ್ದು? ಫ್ರೆಶ್ ಇದೆ. ಹೌದು. ಓಕೆ. ತೊಗೊಂಡವ್ರಿಗೆ ಏನೂ ₹1 ಅವ್ರು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ತಾವು ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸು FC ಇನ್ಶೂರೆನ್ಸು ರನ್ನಿಂಗ್ ಇಟ್ಟಿದ್ರೆ ಅದು ಕೂಡ ಫ್ರೆಶಲ್ಲೇ ಇರುವಂಥದ್ದು. ಹೌದು. LPG ಕೂಡ ಐತಿ, ಮತ್ತು ಫ್ಯೂಲು ಪೆಟ್ರೋಲು ಅದು ಕೂಡ ಹೌದು ಸರ್. ವರ್ಕಲ್ಲೇ ಇರುವಂಥದ್ದು LPG, ಹೌದಾ? ಹೌದು ಸರ್. ಹೌದು ಸರ್. ಓಕೆ. ಈ ಗಾಡಿಗೆ ತಾವು ರೇಟ್ ಹೇಳೋದಾದ್ರೆ ಸರ್ ಏನು ಕೋಟ್ ಮಾಡ್ತೀರಾ? ನಾನು 1,25,000 ಹೇಳ್ತಾ ಇದ್ದೀನಿ ಸರ್. 1,25,000 ಹೇಳಕತ್ತೀರಿ? ಹೌದು ಸರ್. ಓಕೆ ಸರ್. ಇವಾಗ ಗಾಡಿಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರೇನು ರೀ ತಾವು? ಏನಿಲ್ಲ? ಇಲ್ಲ, ಇದೆ ಮ್ಯೂಸಿಕ್ ಸಿಸ್ಟಮ್ ಅಂದರೆ ಇದೆ. ನಾರ್ಮಲ್ಲು? ನಾರ್ಮಲ್ ಇದೆ ಸರ್. ಓಕೆ ಸರ್. ಈಗ 1,25,000 ಹೇಳಿದ್ರಲ್ಲ ರೇಟು, ಇದ್ರಾಗ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ನಮ್ಮ ಕಡೆಯಿಂದ ಬರೋರಿಗೆ? ಬಂದರೆ ಮಾಡಿಕೊಡೋಣ ಸರ್. ಸ್ವಲ್ಪ ನೆಗೋಷಿಯಬಲ್ ಸ್ವಲ್ಪ ಮಾಡೋಣ. ಸ್ವಲ್ಪ ಅಂದರೆ ಏನು ಮಾಡ್ತೀರಾ? ಒಂದು 5,000. ಒಂದು 5,000 ಮಾಡಿಕೊಡ್ತೀರಾ? ಸರ್. ಓಕೆ. ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ, ಯಾಕಂದರೆ ಆಲ್ರೆಡಿ ಮಾಡಲು 2009 ಐತಿ ಸರ್, ಓನರ್ ಕೂಡ ತಾವು 4 ಆಗಿದ್ದೀರಾ. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಕಾರ್ಬೋರೇಟರ್ ಇಂಜನ್ ಗಾಡಿ ಆಗಿರುತ್ತೆ ಇದು, ಹೌದು ಸರ್. ಓಕೆನಾ? ಇವಾಗ ಲೊಕೇಶನ್ ಎಲ್ಲೈತ್ರಿ ಗಾಡಿ? ಸರ್ ಇದು ಬೆಂಗಳೂರು. ಬೆಂಗಳೂರು ಕೆಂಗೇರಿ. ಬೆಂಗಳೂರು ಕೆಂಗೇರಿ? ಹೌದು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಈ ನಂಬರ್ ಹಾಕಿ. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.